ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು. ಫೋಟೋ ತೆಗೆಯಲದಕ್ಕೆ ಬಲು ಕೋಪ ಬರುವುದು. ಸೊ ಇದು ಇಂಟೆನ್ಷನಲಿ ಈ ಡೈಲಾಗ್ ಇಟ್ರ ಅಂತ ಒಂದಷ್ಟು ಪ್ರಶ್ನೆಗಳು ಮೂಡುತ್ತೆ. ಅವ್ರ ಪರ್ಸೋನಾ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಎಲ್ಲರೂ ಅದ್ರಲ್ಲಿ ಏನಾದ್ರು ಒಂದು ಹುಡುಕ ಪ್ರಯತ್ನ ಮಾಡ್ತಾರೆ. ಸಿನಿಮಾ ತರ ನೋಡಿ. ನೀವು ದೊಡ್ಡ ಮನೆಗೆ ನಂಟಿರ್ತಕ್ಕಂಥ ಒಬ್ಬ ಟೆಕ್ನಿಷಿಯನ್ ಅಂತ ಎಲ್ಲರಿಗೂ ಗೊತ್ತು. ಈ ಕಡೆ ದರ್ಶನ್ ಸರ್ ಕುಟುಂಬದ ಜೊತೆ ಹೇಗೆ ನಂಟಿತ್ತು? ಇವ್ರನ್ನೇ ಹಾಕೊಂಡು ಮಾಡಬೇಕು, ಅವ್ರನ್ನೇ ಹಾಕೊಂಡು ಮಾಡಬೇಕು ಅನ್ನೋದೆಲ್ಲೂ ಇಲ್ಲ. ಸಡನ್ ಆಗಿ ದರ್ಶನ್ ಅವ್ರದ್ದು ಇನ್ಸಿಡೆಂಟ್ ನಡೆದಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಬ್ಲ್ಯಾಂಕ್. ಅವ್ರು ಯಾವಾಗ ಹೊರಗಡೆ ಬರ್ತಾರೆ, ನಮ್ಮ ಸಿನಿಮಾಗೆ ಮತ್ತೆ ಡೇಟ್ಸ್ ಕೇಳೋದು ಹೇಗೆ? ನಾನು ಯಾವತ್ತು ಆಸೆ ಬರ್ತೀನೋ ಫಸ್ಟ್ ನಾನು ಮಾಡಬೇಕಾದ ಕೆಲಸನೇ ಸಿನಿಮಾ ಮುಗಿಸ್ಕೊಡ್ಬೇಕು. ದರ್ಶನ್ ಅವರೇ ಇಲ್ಲದೆ ಈ ಥರದ ಒಂದು ದೊಡ್ಡ ಬಿಗ್ ಸ್ಕೇಲ್ ಸಿನಿಮಾ ಒಂದು ರಿಲೀಸ್ ಮಾಡೋದು ನಿಜವಾಗ್ಲೂ ಒಂದು ಬಿಗ್ಗೆಸ್ಟ್ ಚಾಲೆಂಜ್. ಅದ್ರ ಸ್ಟ್ರೆಂತ್ ಬೇರೆ, ಅದು ಸಪೋರ್ಟ್ ಸಿಸ್ಟಮೇ ಬೇರೆ, ಆ್ಯಂಡ್ ದರ್ಶನ್ ರೀಚ್ ಬೇರೆ. ಪೆರೋಲ್ ಮೇಲೆ ದರ್ಶನ್ ಅವರು ಈ ಸಿನಿಮಾ ರಿಲೀಸ್ಗೋಸ್ಕರ ಬರ್ತಾರೆ. ಚಿತ್ರತಂಡದಿಂದ ಕೋರ್ಟ್ಗೆ ಒಂದು ಪತ್ರ ಬರೆದಿದ್ದಾರಂತೆ. ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನು ಬರ್ತಿದ್ದೀನಿ ಚಿನ್ನ. ಡೆವಿಲ್ ಸಾರಥಿ ವೀಕ್ಷಿಸಿ ಸಂಜೆ 5:30ಕ್ಕೆ.